ನಮಸ್ಕಾರ ಆ್ಯಂಡ್ ಸವಾದಿ ಕ್ರಾಪ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದ ಬ್ಯಾಂಕಾಕ್ ಕಪಲ್ ಡೈರೀಸ್. ನನಗೆ ತುಂಬ ಜನ ಕೇಳ್ತಾಯಿದ್ರು ಬ್ಯಾಂಕಾಕಲ್ಲಿ DJI ಡ್ರೋನು ಮತ್ತು DJIದು ವ್ಲಾಗಿಂಗ್ ಎಸೆಸರೀಸ್ ಪ್ರೈಸ್ ಎಷ್ಟು ಅಂತ. ಸೊ ಈ ವಿಡಿಯೋ ಅವ್ರಿಗೋಸ್ಕರ ಇರೋದು. ಬ್ಯಾಂಕಾಕಲ್ಲಿ DJI ಐಟಮ್ಸ್ ಪರ್ಚೇಸ್ ಮಾಡಬೇಕಂದ್ರೆ 3 ಶಾಪ್ಸ್ ಪಾಪ್ಯುಲರ್ ಇದೆ. ಒಂದು DJIದು ಆಫಿಷಿಯಲ್ ಸ್ಟೋರು, ಇಲ್ಲಾಂದರೆ ಬನಾನಾ, ಆರ್ ಮೂರನೇದು ದ ಬಿಗ್ ಕ್ಯಾಮರಾ. DJIದು ಎಲ್ಲ ಮಾಡೆಲ್ಸ್ದು ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ. ಇವತ್ತಿಗೆ ಕರೆನ್ಸಿ ರೇಟ್ ಇರೋದು 1 ಥಾಯ್ ಬಾತ್ ಅಂದರೆ 3 ಇಂಡಿಯನ್ ರುಪೀಸ್. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಅಮೌಂಟ್ನ ಮಲ್ಟಿಪ್ಲೈ ಬೈ 3 ಮಾಡ್ಬೋದು. ವಿಡಿಯೋ ಸ್ವಲ್ಪ ಫಾಸ್ಟಾಗಿದೆ, ನೀವು ಪಾಸ್ ಮಾಡಿ ಝೂಮ್ ಮಾಡಿ ಪ್ರೈಸ್ ನೋಡ್ಬೋದು. ನೀವು ಥೈಲ್ಯಾಂಡು ಡ್ರೋನ್ ಪ್ರೈಸ್ ಮತ್ತು ಇಂಡಿಯಾದು ಡ್ರೋನ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಸಿಗೋದು ಆಲ್ಮೋಸ್ಟ್ 2 to 3 ಟೈಮ್ಸ್ ಕಾಸ್ಟ್ಲಿ ಇರುತ್ತೆ. ಯಾಕಂದರೆ ಇಂಡಿಯಾದಲ್ಲಿ DJI ಆಫಿಷಿಯಲ್ ಆಗಿ ಸೇಲ್ ಮಾಡಲ್ಲ. ಸೊ ಎಲ್ಲ ಅನ್ಆಥರೈಸ್ ಸೇಲ್ ಇರೋದು ಇಂಡಿಯಾದಲ್ಲಿ. ಥೈಲ್ಯಾಂಡಲ್ಲಿ ಡ್ರೋನ್ ಪರ್ಚೇಸ್ ಮಾಡೋಕ್ಕೆ ತುಂಬ ಅಡ್ವಾಂಟೇಜಸ್ ಇದೆ. ಫಸ್ಟ್ ಏನಂದರೆ ಇಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನೀವು ಡ್ರೋನ್ದು ಎಷ್ಟು ಪ್ರೈಸ್ ಪೇ ಮಾಡಿದ್ರೆ ಅದರದ್ದು ಅಪ್ ಟು 7% ನಿಮಗೆ ರಿಫಂಡ್ ಆಗಿಬಿಡುತ್ತೆ. ಆ ರಿಫಂಡ್ಗೆ ವ್ಯಾಟ್ ರಿಫಂಡ್ ಅಂತ ಕರೀತಾರೆ. ಸೊ ನೀವು ಪರ್ಚೇಸ್ ಮಾಡೋಕ್ಕೆ ಮುಂಚೆ ಶಾಪಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಿ ವ್ಯಾಟ್ ರಿಫಂಡ್ ಸಿಗುತ್ತಾ ಇಲ್ಲ ಅಂತ. ವ್ಯಾಟ್ ರಿಫಂಡ್ದು ಪ್ರೊಸೀಜರ್ ಏನಂದರೆ, ನೀವು ಇನ್ವಾಯ್ಸ್ ಕಲೆಕ್ಟ್ ಮಾಡುವಾಗ ಜೊತೆಯಲ್ಲಿ ಫಾರ್ಮ್ 10 ಅದು PP10 ಅಂತ ಕರೀತಾರೆ. ಇನ್ವಾಯ್ಸ್ ಜೊತೆಗೆ ನೀವು PP10 ಫಾರ್ಮ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ರಿಫಂಡ್ ಆ ಶಾಪಲ್ಲಿ ಸಿಗಲ್ಲ. ರಿಫಂಡ್ಗೋಸ್ಕರ ನೀವು ರಿಟರ್ನ್ ಇಂಡಿಯಾಗೆ ಹೋಗುವಾಗ ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ಸಿಗುತ್ತೆ. ಅದು ಹೇಗೆ ಅಂದರೆ, ಫಸ್ಟ್ ನೀವು ಏರ್ಪೋರ್ಟಲ್ಲಿ ಕಸ್ಟಮ್ ಕ್ಲಿಯರೆನ್ಸ್ ತೊಗೋಬೇಕು. ಆ ಕಸ್ಟಮ್ ಕ್ಲಿಯರೆನ್ಸ್ ನಿಮಗೆ ಏರ್ಪೋರ್ಟ್ ಎಂಟ್ರಿ ಆದ ತಕ್ಷಣ ರೈಟ್ ಎಂಡಲ್ಲಿ ಸಿಗುತ್ತೆ. ಅಲ್ಲಿ ನೀವು ನಿಮ್ಮದು ಪ್ರಾಡಕ್ಟು ಪ್ಲಸ್ PP10 ಫಾರ್ಮ್ ಆ್ಯಂಡ್ ಇನ್ವಾಯ್ಸ್ ತೋರಿಸಿ ನೀವು ಅಲ್ಲಿ ಕ್ಲಿಯರೆನ್ಸ್ ತೊಗೋಬೇಕು. ಅಲ್ಲಿ ಕ್ಲಿಯರೆನ್ಸ್ ಕೊಡ್ತಾರೆ ಬಟ್ ರಿಫಂಡ್ ಕೊಡಲ್ಲ. ರಿಫಂಡ್ಗೋಸ್ಕರ ನೀವು ಇಮಿಗ್ರೇಷನ್ ಚೆಕ್ಸ್ ಆದಮೇಲೆ ಒಂದು ರಿಫಂಡ್ ಕೌಂಟರ್ ಸಿಗುತ್ತೆ, ವ್ಯಾಟ್ ರಿಫಂಡ್ ಕೌಂಟರ್ ಅಂತ. ಅಲ್ಲಿ ನಿಮಗೆ ರಿಫಂಡ್ ಕೊಡ್ತಾರೆ. ಸೊ ರಿಫಂಡ್ 3 ಥರ ಇರ್ಬೋದು. ನಿಮಗೆ ಕ್ಯಾಶಲ್ಲಿ ಕೊಡ್ಬೋದು, ಇಲ್ಲಾಂದರೆ ಕಾರ್ಡ್ ಥ್ರೂ ಪೇ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಿಮಗೆ ಯಾವ ಆಪ್ಷನ್ ಬೇಕು ಅದು ಸೆಲೆಕ್ಟ್ ಮಾಡ್ಬೋದು. ಈ ವ್ಯಾಟ್ ರಿಫಂಡ್ ಫೆಸಿಲಿಟಿ ಬರೀ ಟೂರಿಸ್ಟ್ಗಳಿಗೆ ಮಾತ್ರ ಇರೋದು. ಇನ್ನೊಂದು ಏನಂದರೆ, ನಿಮಗೆ ಇದು ವ್ಯಾಟ್ ರಿಫಂಡ್ ಬರೀ ಡ್ರೋನ್ ಪರ್ಚೇಸ್ಗೆ ಅದು ಇದು ಅಲ್ಲ. ನೀವು ಏನೋ ಥೈಲ್ಯಾಂಡಲ್ಲಿ ಪರ್ಚೇಸ್ ಮಾಡಿ ವಿಚ್ ಈಸ್ ಮೋರ್ ದ್ಯಾನ್ 2000 ಥಾಯ್ ಬಾಟ್, ಆಮೇಲೆ ಆ ಶಾಪ್ ವ್ಯಾಟ್ ರಿಫಂಡ್ ಶಾಪ್ ಇರಬೇಕು. ಸೊ ಅಲ್ಲಿ ನೀವು ಶಾಪಿಂಗ್ ಮಾಡಿದ ಮೇಲೆ ಆ ಶಾಪಲ್ಲಿ PP10 ಮತ್ತು ಇನ್ವಾಯ್ಸ್ ತಗೊಳ್ಳೇಬೇಕು. ಇದು ಯಾವುದು ಪ್ರಾಡಕ್ಟ್ ತಗೊಂಡ್ರೆ ಕೂಡ ಸಿಗುತ್ತೆ, ಬಟ್ ಕನ್ಸ್ಯೂಮೇಬಲ್ ಐಟಮ್ಗೆ ಸಿಗಲ್ಲ. DJIದು ಡ್ರೋನ್ ಥೈಲ್ಯಾಂಡಲ್ಲಿ ಚೀಪಾಗಿ ಇರ್ಬೋದು, ಬಟ್ ಅದು ಪರ್ಚೇಸ್ ಮಾಡಬೇಕಂದ್ರೆ ಒಂದು ರೂಲ್ ಫಾಲೋ ಮಾಡಬೇಕು. ಆ ರೂಲ್ ಏನಂದರೆ, ನೀವು ಫಸ್ಟ್ ಆಫ್ ಆಲ್ ಥೈಲ್ಯಾಂಡು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ NBTC, ದಟ್ ಈಸ್ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಕಮಿಷನ್ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿ ನಿಮಗೆ ಅಪ್ರೂವಲ್ ಕೊಟ್ಟ ಮೇಲೇ ನೀವು ಆ ಡ್ರೋನ್ ಪರ್ಚೇಸ್ ಮಾಡ್ಬೋದು. ವಿದೌಟ್ ಅಪ್ರೂವಲ್ ನಿಮಗೆ ಶಾಪ್ ಅವರು ಡ್ರೋನ್ ಸೇಲ್ ಮಾಡಲ್ಲ. ಈ ರೂಲ್ ಇರೋದು ಯಾಕೆಂದರೆ ಲಾಸ್ಟ್ ಇಯರ್ ಥೈಲ್ಯಾಂಡ್ ಮತ್ತು ಕಂಬೋಡಿಯಾದಲ್ಲಿ ತುಂಬ ವಾರ್ ನಡೆದಿತ್ತು. ಸೊ ಆ ವಾರಲ್ಲಿ ಡ್ರೋನ್ ಯೂಸ್ ತುಂಬ ಆಗಿದೆ. ಪಬ್ಲಿಕ್ ಸೇಫ್ಟಿಗೋಸ್ಕರ ಡ್ರೋನ್ ಪ್ರೊಕ್ಯೂರ್ಮೆಂಟ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಬಿಫೋರ್ ಅಪ್ರೂವಲ್ ನಿಮಗೆ ಯಾವುದು ಶಾಪ್ ಡಿಸ್ಟ್ರಿಬ್ಯೂಟರ್ ಆಥರೈಸ್ ಸೆಲ್ಲರ್ ಡ್ರೋನ್ ಸೇಲ್ ಮಾಡಲ್ಲ. ಇದು ಮ್ಯಾಂಡೇಟರಿ. ನೀವು ಸ್ಕ್ರೀನಲ್ಲಿ ಆ ನೋಟಿಫಿಕೇಷನ್ ನೋಡ್ಬೋದು. ನಿಮಗೆ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಆರ್ ಕ್ಲಾರಿಫಿಕೇಷನ್ ಬೇಕಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಮತ್ತು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.